ಸಕಲ ಭಕ್ತರಲ್ಲಿ ನನ್ನ ಮನವಿ ಏನಂದರೆ, ಇದೇ ತಿಂಗಳು ಡಿಸೆಂಬರ್ 10, 11 ಮತ್ತು 12ನೇ ತಾರೀಕಿನ ದಿವಸ 3 ದಿನಗಳ ಕಾಲ ನಮ್ಮ ಕೊಪ್ಪಳದ ಗವಿಸಿದ್ದೇಶ್ವರದ ಶಾಖಾಮಠ ಆಗಿರ್ತಕ್ಕಂಥ ಹರಪನಹಳ್ಳಿ ಕಾಶಿ ಸಂಗಮೇಶ್ವರ ಸ್ವಾಮಿಯ ರಥೋತ್ಸವ ಹಾಗೂ ದೀಪೋತ್ಸವ ಕಾರ್ಯಕ್ರಮ ಇರೋದ್ರಿಂದ ಸಕಲ ಭಕ್ತಾದಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾಶಿ ಸಂಗಮೇಶ್ವರನ ಪ್ರೀತಿಗೆ ಆತನ ಆಶೀರ್ವಾದಕ್ಕೆ ಪಾತ್ರರಾಗಬೇಕಂತಂದು ಹೇಳ್ಬಿಟ್ಟು ನಮ್ಮೆಲ್ಲರ ಭಕ್ತ ಸಮೂಹದ ವತಿಯಿಂದ ತಮ್ಮಲ್ಲಿ ವಿನಂತಿಸಿಕೊಳ್ತೀವಿ. ಭಕ್ತಿಯು ಮನೆ ಮನಗಳಲ್ಲಿ ಮುಕ್ತಿಯ ಕೆನೆ ನೆನಹಿನಲ್ಲಿ ಓಂಕಾರವು ಕೋಟೆ ಕಟ್ಟೆ ಬೆಟ್ಟಗಳು ಧ್ಯಾನದಲ್ಲಿ ಸಿದ್ಧ ಪುರುಷ ಗವಿ ಸಿದ್ಧನೆ ಇಷ್ಟ ಪ್ರಾಣ ಭಾವದಲ್ಲಿ ಯಾತ್ರೋತ್ಸವ ನಮ್ಮ ಜಾತ್ರೋತ್ಸವ ಜಾತ್ರೋತ್ಸವ ನಮ್ಮ ಆತ್ಮೋತ್ಸವ. ಭಕ್ತಿಯು ಮನೆ ಮನಗಳಲ್ಲಿ ಮುಕ್ತಿಯ ಕೆನೆ ನೆನಹಿನಲ್ಲಿ ಓಂಕಾರವು ಕೋಟೆ ಕಟ್ಟೆ ಬೆಟ್ಟಗಳು ಧ್ಯಾನದಲ್ಲಿ ಸಿದ್ಧ ಪುರುಷ ಗವಿ ಸಿದ್ಧನೆ ಇಷ್ಟ ಪ್ರಾಣ ಭಾವದಲ್ಲಿ ಯಾತ್ರೋತ್ಸವ ನಮ್ಮ ಜಾತ್ರೋತ್ಸವ ಜಾತ್ರೋತ್ಸವ ನಮ್ಮ ಆತ್ಮೋತ್ಸವ. ತಾಲೂಕಿನ ಸಕಲ ಸದ್ಭಕ್ತರಿಗೆ ಶರಣಾರ್ಥಿಗಳು. ನಮ್ಮ ಕಾಶಿ ಮಠದಲ್ಲಿ ಹರಪನಹಳ್ಳಿ ನಗರದ ಕಾಶಿ ಮಠದಲ್ಲಿ ಡಾಕ್ಟರ್ ಇರಿಶಾಂತ ವೀರ ಮಹಾಸ್ವಾಮಿ ಅವರ ನೇತೃತ್ವದಲ್ಲಿ ಸುಮಾರು 15 ವರ್ಷಗಳಿಂದ ಗವಿಸಿದ್ದೇಶ್ವರ ರಥೋತ್ಸವ, ಕಾಶಿ ಸಂಗಮೇಶ್ವರ ಅವರ ದೀಪೋತ್ಸವ ಕಾರ್ಯಕ್ರಮ ಅತ್ಯಂತ ಸಂಭ್ರಮ ವಿಜೃಂಭಣೆಯಿಂದ ಸಡಗರದಿಂದ ಭಕ್ತಿ ಭಾವದೊಂದಿಗೆ ನೆರವೇರ್ತಾ ಇದೆ. ಈ ವರ್ಷನೂ ಸಹಿತ ಈ ಒಂದು ಕಾರ್ಯಕ್ರಮ ಇದೇ ತಿಂಗಳು ಡಿಸೆಂಬರ್ 10, 11, 12ನೇ ತಾರೀಕಿನಂದು ಈ ಒಂದು ಕಾರ್ಯಕ್ರಮ 3 ದಿನ ಕಾರ್ಯಕ್ರಮ ಸಂಜೆ ಧಾರ್ಮಿಕ ಸಭೆ, ಉಪನ್ಯಾಸ, ಈಗ ಹಲವಾರು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳಲಾಗಿದೆ. ಹಾಗೆಯೇ ಶುಕ್ರವಾರ ಬೆಳಿಗ್ಗೆ 8:30ಕ್ಕೆ ಚೌಡೇಶ್ವರಿ ದೇವಿಗೆ ಉಡಿ ತುಂಬತಕ್ಕಂಥ ಒಂದು ಕಾರ್ಯಕ್ರಮ, ಮುತ್ತೈದ ಹೆಣ್ಣು ಮಕ್ಕಳಿಗೆ ಉಡಿ ತುಂಬತಕ್ಕಂಥ ಕಾರ್ಯಕ್ರಮ ಅಕ್ಕನ ಬಳಗದವರಿಂದ, ನಮ್ಮ ಕಾಶಿ ಸಂಗಮೇಶ್ವರ ಅಕ್ಕನ ಬಳಗದ ವತಿಯಿಂದ ಈ ಒಂದು ಕಾರ್ಯಕ್ರಮ ನೆರವೇರ್ತಾ ಇದೆ. ದಯಮಾಡಿ ಎಲ್ಲ ಅಕ್ಕಂದಿರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಆ ಉಡಿಯನ್ನ ಸ್ವೀಕರಿಸಬೇಕು. ಹಾಗೆ ಗುರು ಗವಿಸಿದ್ದೇಶ್ವರ ಸಂಗಮೇಶ್ವರ ಕೃಪೆಗೆ ಪಾತ್ರ ಆಗಬೇಕಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ತಾವು ಆಗಮಿಸಿ ಮನ ಭಕ್ತಿಪೂರ್ವಕವಾಗಿ ಆಗಮಿಸಿ ಆ ಶ್ರೀ ಗುರು ಕೃಪೆಗೆ ಪಾತ್ರ ಆಗಬೇಕಂತ ಹೇಳಿ ಈ ಮೂಲಕ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಶರಣ.